2006ರ ರೈಲ್ವೆ ಸ್ಫೋಟ ಪ್ರಕರಣ ಬಾಂಬೆ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ. ಹಂತಕರು ನೀಡಿದಂತಹ ತಪ್ಪೊಪ್ಪಿಗೆ ಪತ್ರದಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಬರೆದಿದ್ದಾರೆ. ಬಾಂಬೆ ಹೈಕೋರ್ಟ್ ಆರೋಪಿಗಳನ್ನ ಖುಲಾಸೆಗೊಳಿಸಿದ್ಯಾಕೆ? ಸುಪ್ರೀಂ ಕೋರ್ಟ್ನ ನಡೆಯಿಂದ ದೇಶದ ಜನರಲ್ಲಿ ಆಶಾಭಾವನೆ. ನಮಸ್ಕಾರ. 2006ರ ಮುಂಬೈ ರೈಲು ಸರಣಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಂಬೆ ಹೈಕೋರ್ಟ್ ನೀಡಿದಂತಹ ತೀರ್ಪಿಗೆ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ಹೊರಡಿಸಿದೆ. ಬಾಂಬೆ ಹೈಕೋರ್ಟ್ ನೀಡಿದಂತಹ ತೀರ್ಪನ್ನ ನೋಡಿದ ಸುಪ್ರೀಂ ಕೋರ್ಟ್ ಈ ರೀತಿ ತೀರ್ಪನ್ನ ನೀಡಿದ್ರೆ ಮುಂದೆ ಭವಿಷ್ಯತ್ತಿನಲ್ಲಿ ಇಂತಹ ಘಟನೆಗಳೇನಾದರೂ ಸಂಭವಿಸಿದ್ರೆ ಆ ಎಲ್ಲಾ ಘಟನೆಗಳಿಗೆ ಬಾಂಬೆ ಹೈಕೋರ್ಟ್ ನೀಡಿರುವಂತಹ ತೀರ್ಪು ಒಂದು ಉದಾಹರಣೆ ಆಗುತ್ತೆ, ಒಂದು ನಿದರ್ಶನ ಆಗುತ್ತೆ. ಈ ರೀತಿಯ ತೀರ್ಪು ವ್ಯವಸ್ಥೆಯ ಮೇಲಿನ ಗೌರವವನ್ನ, ವಿಶ್ವಾಸವನ್ನೇ ಕಡಿಮೆ ಮಾಡುತ್ತೆ ಅಂತ ಹೇಳಿ ಬಾಂಬೆ ಹೈಕೋರ್ಟ್ ನೀಡಿದಂತಹ ತೀರ್ಪಿಗೆ ತಡೆಯಾಜ್ಞೆಯನ್ನ ಹೊರಡಿಸಿದೆ. ಸೊ ಸುಪ್ರೀಂ ಕೋರ್ಟ್ನ ಈ ಒಂದು ನಡೆಯಿಂದ ದೇಶದ ಜನರಲ್ಲಿ ಒಂದು ರೀತಿಯಾಗಿ ಆಶಾಭಾವನೆ ಬಂದಿದೆ. ಖಂಡಿತವಾಗ್ಲೂ ಆ ಒಂದು ಹಂತಕರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂತಹ ಒಂದು ಆಶಾಭಾವನೆ ಈಗ ಜನರ ಮನಸ್ಸಲ್ಲಿ ಮೂಡಿದೆ. ಮೊನ್ನೆ ಜುಲೈ 21ಕ್ಕೆ ಬಾಂಬೆ ಹೈಕೋರ್ಟ್ ಪ್ರಾಸಿಕ್ಯೂಷನ್ ಈ ಕೇಸನ್ನ ಸಾಬೀತುಪಡಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿ 12 ಆರೋಪಿಗಳನ್ನ ಖುಲಾಸೆಗೊಳಿಸಿತ್ತು. ಆಂಟಿ ಟೆರರಿಸಂ ಸ್ಕ್ವಾಡ್ ಒಂದ್ ರೀತಿಯಾಗಿ ವಾದ ಮಾಡ್ತಾ ಇದ್ರೆ ಮುಂಬೈನ ಕ್ರೈಮ್ ಬ್ರಾಂಚ್ ಇನ್ನೊಂದು ರೀತಿ ವಾದ ಮಾಡ್ತಾ ಇತ್ತು. ಸೊ ಈ ಒಂದು ಪ್ರಕರಣಕ್ಕೆ ಸರಿಯಾದ ಸಾಕ್ಷಿ ಸಿಗ್ಲಿಲ್ಲ ಅಂತ ಬಾಂಬೆ ಹೈಕೋರ್ಟ್ ಹೇಳ್ತು. ಅದರ ಜೊತೆಗೆ ಭಾರತದ ಕೆಲವೊಂದಿಷ್ಟು ಸೀಮಿ ಉಗ್ರರನ್ನ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಲಷ್ಕರ್ ಇ ತೊಯ್ಬಾದವರು ಈ ಉಗ್ರರಿಗೆ ಟ್ರೈನಿಂಗ್ ಅನ್ನ ನೀಡಿದ್ರು. ಬಾಂಬ್ ಅನ್ನ ತಯಾರು ಮಾಡೋದು ಹೇಗೆ, ಅದನ್ನ ಬ್ಲಾಸ್ಟ್ ಮಾಡೋದು ಹೇಗೆ ಅನ್ನುವಂತ ರೀತಿಯಲ್ಲಿ ಟ್ರೈನಿಂಗ್ ಅನ್ನ ನೀಡಿದ್ರು. ಅಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡು ಭಾರತಕ್ಕೆ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅಂತ ಹೇಳಲಾಗಿತ್ತು. ಇದಕ್ಕೆ ಬಾಂಬೆ ಹೈಕೋರ್ಟ್ ಇದನ್ನೆಲ್ಲ ಹೇಗೆ ನಂಬೋದು, ಇದಕ್ಕೆ ಸಾಕ್ಷಿ ಎಲ್ಲಿದೆ ಅಂತ ಕೇಳ್ತು. ಇನ್ನು ಹಂತಕರು ನೀಡಿದಂತಹ ತಪ್ಪೊಪ್ಪಿಗೆ ಪತ್ರದಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಬರೆದಿದ್ದಾರೆ. ಅವರ ಹೇಳಿಕೆಗಳೆಲ್ಲವೂ ಒಂದೇ ರೀತಿಯಲ್ಲಿದೆ. ಮೊದಲನೇ ಆರೋಪಿ ಯಾವೆಲ್ಲ ವ್ಯಕ್ತಿಗಳ ಹೆಸರನ್ನ ಪ್ರಸ್ತಾಪಿಸ್ತಾನೋ, ಎರಡನೇ ಆರೋಪಿಯು ಅವರದ್ದೇ ಹೆಸರನ್ನ ಅಷ್ಟೇ ಕ್ರಮ ಪ್ರಕಾರವಾಗಿ ಪ್ರಸ್ತಾಪಿಸಿದ್ದಾನೆ. ಮೂರನೇ ಆರೋಪಿ ಅದೇ ರೀತಿ ಮಾಡಿದ್ದಾನೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಅಂತ ಬಾಂಬೆ ಹೈಕೋರ್ಟ್ ಪ್ರಶ್ನಿಸಿತು. ಇನ್ನು ವಿಚಾರಣೆಗೆ ನೀಡಲಾಗಿದ್ದಂತಹ ಸಾಮಗ್ರಿಗಳು, ಉದಾಹರಣೆಗೆ ಕುಕ್ಕರ್, ಸಿಮ್ ಕಾರ್ಡ್ಗಳು, ಈ ರೀತಿ ಇದೆಲ್ಲ ಘಟನೆ ನಡೆದ ಸ್ಥಳದಿಂದಾನೇ ತಂದಿರೋದಾ ಅಥವಾ ಅದೇ ರೀತಿಯ ವಸ್ತುಗಳನ್ನ ನೀವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕಾಗಿ ಬೇರೆ ಎಲ್ಲಿಂದಾನೋ ತಗೊಂಡು ಬಂದಿದ್ದೀರಾ ಅನ್ನುವಂತಹ ಸಂಶಯವನ್ನ ಬಾಂಬೆ ಹೈಕೋರ್ಟ್ ವ್ಯಕ್ತಪಡಿಸಿತು. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರುವಂತಹ ಸಾಮಗ್ರಿಗಳು ಮತ್ತು ಘಟನೆ ನಡೆದಾಗ ನಡೆದಿರುವಂತಹ ಸಾಮಗ್ರಿಗಳು ಇದು ಒಂದೇ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಇಲ್ಲೇನೋ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತ ಬಾಂಬೆ ಹೈಕೋರ್ಟ್ ಹೇಳ್ತು. ಈ ರೀತಿಯೆಲ್ಲ ಹೇಳಿ ಬಾಂಬೆ ಹೈಕೋರ್ಟ್ ಸರಿಯಾದ ಸಾಕ್ಷಿಗಳು ಸಿಗ್ತಾ ಇಲ್ಲ ಈ ಒಂದು ಕೇಸನ್ನ ತನಿಖೆ ಮಾಡೋದಕ್ಕಾಗಿ, ಮತ್ತು ಈಗ ಇರುವಂತಹ ಆರೋಪಿಗಳು ಇವರೇ ನಿಜವಾದ ಆರೋಪಿಗಳು ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿ 12 ಜನ ಆರೋಪಿಗಳನ್ನ ಖುಲಾಸೆಗೊಳಿಸಿತ್ತು. ಬಾಂಬೆ ಹೈಕೋರ್ಟ್ ಈ ರೀತಿ ತೀರ್ಪನ್ನ ನೀಡಿದ ನಂತರ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಬಾಂಬೆ ಹೈಕೋರ್ಟ್ ಇಂತಹ ಆಘಾತಕಾರಿಯಾಗಿರುವಂತಹ ತೀರ್ಪನ್ನ ನೀಡಿದೆ, ಇದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಹಾಗಾದ್ರೆ 2006ರಲ್ಲಿ ಏನಾಗಿತ್ತು ಅದನ್ನು ಒಂದ್ಸಲ ಹೇಳ್ತೀನಿ. 2006ರಲ್ಲಿ ಬಾಂಬೆಯಲ್ಲಿ ಒಟ್ಟು 7 ಸ್ಫೋಟಗಳು ಸಂಭವಿಸಿತ್ತು. 6 ಗಂಟೆ 24 ನಿಮಿಷದಿಂದ 6 ಗಂಟೆ 29 ನಿಮಿಷದವರೆಗೆ ಒಟ್ಟು 4 ನಿಮಿಷದಲ್ಲಿ 7 ಬಾರಿ ಸ್ಫೋಟ ಸಂಭವಿಸಿತ್ತು. ಈ ಸ್ಫೋಟದಲ್ಲಿ 189 ಜನ ಸಾವನ್ನಪ್ಪಿದ್ರೆ 824ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯಗಳಾಗಿತ್ತು. ನಂತರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2015ರಲ್ಲಿ ಟ್ರಯಲ್ ಕೋರ್ಟ್ 12 ಜನ ಆರೋಪಿಗಳಲ್ಲಿ 5 ಜನರಿಗೆ ಮರಣದಂಡನೆಯನ್ನ, ಉಳಿದ 7 ಜನರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಇದರಲ್ಲಿ ಒಬ್ಬ ಕೋವಿಡ್ನಿಂದಾಗಿ ಮೃತಪಡ್ತಾನೆ. ಸೊ ಈಗ ಬಾಂಬೆ ಹೈಕೋರ್ಟ್ ನೀಡಿದಂತಹ ಒಂದು ತೀರ್ಪಿನಿಂದಾಗಿ ಮೊನ್ನೆಯಷ್ಟೇ 6 ಜನ ಆರೋಪಿಗಳು ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಬಾಂಬೆ ಹೈಕೋರ್ಟ್ ನೀಡಿದಂತಹ ತೀರ್ಪಿಗೆ ತಡೆಯಾಜ್ಞೆಯನ್ನ ತಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗಬಹುದು, ಆರೋಪಿಗಳಿಗೆ ಶಿಕ್ಷೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.